ವಿಮಾನ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ 80 ಸೀಟ್ ಸಾಮರ್ಥ್ಯದ ವಿಮಾನ ಬರಲಿದೆ. ಈ ಹಿಂದೆ 50 ಸೀಟ್ ಸಾಮರ್ಥ್ಯವಿರುವಂತಹ ವಿಮಾನ ಇತ್ತು. ಇದೀಗ ಸ್ಟಾರ್ ಏರ್ನಿಂದ ಹೊಸ ಹೆಜ್ಜೆ ಇಟ್ಟಿದೆ. ಕಲಬುರಗಿಯಿಂದ ಬೆಂಗಳೂರಿಗೆ ಹೊರಡುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳ ಆಗ್ತಿದೆ ಅನ್ನೋದಾಗಿ ಕಲಬುರಗಿ ವಿಮಾನ ನಿಲ್ದಾಣದ ನಿರ್ದೇಶಕ ಚಿಲ್ಕ ಮಹೇಶ್ ಮಾಹಿತಿ ಕೊಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಲಮನಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಗೋವಾ ಚಿರ್ಲಾ ರಸ್ತೆಯಲ್ಲಿ ತೆರಳುವಂತಹ ವೇಳೆ ಲಾರಿ ಪಲ್ಟಿಯಾಗಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಈ ಹಿನ್ನೆಲೆ ಗೋವಾ ಬೆಳಗಾವಿ ಕಡೆಗೆ ಬರುವಂತಹ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. इसको थोड़ा हमें ये खत्म हो गया ना, ये खत्म हो गया ये पास ಚಿಕ್ಕಮಗಳೂರಿನಲ್ಲಿ ಕಾಡಾನೆಯ ಹಾವಳಿ ಹೆಚ್ಚಾಗಿದ್ದು ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ನಿರಂತರವಾಗಿ ಕೃಷಿ ಜಮೀನುಗಳಿಗೆ ನುಗ್ತಾ ಇರುವಂತಹ ಕಾಡಾನೆಗಳು ಕಾಫಿ, ಅಡಿಕೆ ಸೇರಿ ಹಲವಾರು ಬೆಳೆಗಳನ್ನ ಹಾನಿ ಮಾಡ್ತಿದೆ. ಈಗಾಗಲೇ ಹೆಚ್ಚಿನ ಮಳೆಯಿಂದ ಬೆಳೆ ಹಾನಿ ಅನುಭವಿಸುತ್ತಿರುವಂತಹ ರೈತರಿಗೆ ಆನೆಗಳ ಈ ಉಪಟಳ ಮತ್ತೊಂದು ಕಾಟವಾಗಿದೆ. ಜಮೀನಿಗೆ ಹೋಗಲು ಹೆದರುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ ಅನ್ನೋದಾಗಿ ಅಲ್ಲಿನ ಸ್ಥಳೀಯ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅರಣ್ಯ ಇಲಾಖೆ ಯಾವುದೇ ಪರಿಣಾಮಕಾರಿ ಕ್ರಮವನ್ನ ಕೈಗೊಳ್ಳದೆ ಸುಮ್ಮನೆ ಕೈಕೊಟ್ಟಿ ಕುಳಿತಿದೆ ಅನ್ನೋದಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜನರು ತಕ್ಷಣ ಆನೆ ತಡೆಗಟ್ಟುವ ಶಾಶ್ವತ ಕ್ರಮವನ್ನ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಒತ್ತಾಯ ಮಾಡಿದ್ದಾರೆ. ಹೆಂಡತಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತ ಒಂದು ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರದ ಶೆಟ್ಟಿಗೆರೆ ಕ್ರಾಸ್ ಅರಣ್ಯ ಪ್ರದೇಶದಲ್ಲಿ ಘಟನೆ ನಡೆದಿದೆ. 33 ವರ್ಷದ ರಾಮಾಂಜನಪ್ಪ ಆತ್ಮಹತ್ಯೆಗೆ ಯತ್ನಿಸಿರುವಂತ ವ್ಯಕ್ತಿ. ಬಾಲಿಡಾಲ್ ಕುಡಿದಿದ್ದ ವ್ಯಕ್ತಿಯನ್ನ ಸಿನಿಮಾ ಸ್ಟೈಲಲ್ಲಿ ಪೊಲೀಸರು ರಕ್ಷಿಸಿದ್ದಾರೆ. ಪತ್ನಿ ಜೊತೆ ಗಲಾಟೆ ಮಾಡಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಪೊಲೀಸರು ರೌಂಡ್ಸ್ಗೆ ಹೋದಂತಹ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಬೈಕ್ ನಿಲ್ಲಿಸಿದ್ದನ್ನ ಗಮನಿಸಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಆತನನ್ನ ಪ್ರಾಣ ಅಪಾಯದಿಂದ ಪಾರು ಮಾಡಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಚಿಕ್ಕಬಳ್ಳಾಪುರದ ಪೇರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮದುವೆ ಆಗಿದೆಯಾ? ಯಾಕೆ ಹಿಂಗೆ ಮಾಡ್ಕೊಂಡಿದ್ದ? ಹಬ್ಬದ ಖುಷಿಯಲ್ಲಿದ್ದ ವ್ಯಕ್ತಿಗೆ ಪಟಾಕಿ ಸಿಡಿದು ಶಾಶ್ವತವಾಗಿ ಕಣ್ಣನ್ನ ಕಳ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಪ್ರಿಯದರ್ಶಿನಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮಳಿಯಪ್ಪ ಕಣ್ಣನ್ನ ಕಳೆದುಕೊಂಡಿರುವಂತಹ ವ್ಯಕ್ತಿ 5ನೇ ದಿನದ ಗಣೇಶ ವಿಸರ್ಜನೆಯ ವೇಳೆ ಗಣೇಶ ಮೂರ್ತಿಯನ್ನ ಹಿಡ್ಕೊಂಡು ಹೋಗ್ತಾ ಇದ್ರು. ಇದಾದ ಮೇಲೆ ಪಟಾಕಿಯನ್ನ ಹಚ್ಚಿರ್ತಾನೆ. ಈ ಪಟಾಕಿ ಏನು ಹಚ್ಚಿದ್ರಲ್ಲ ಆಗ ಕಣ್ಣಿಗೆ ಬಂದು ಬಡಿದು ಬಿಟ್ಟಿದೆ. ಇದರಿಂದ ಬಲಗಣ್ಣೆ ಬ್ಲಾಸ್ಟ್ ಆಗಿ ಛಿದ್ರ ಆಗಿದೆ. ಸದ್ಯ ಹುಬ್ಬಳ್ಳಿ ಶಕುಂತಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ನಾವು ಗಣಪನ ಹಿಡ್ಕೊಂಡಿದ್ವಿ. ಕಾಲನಿ ಒಳಗೆಲ್ಲ ಹುಡುಗರು ಸಣ್ಣ ಹುಡುಗರೆಲ್ಲ ಪಟಾಕ್ಷಿ ಹಾರಿಸೋ ಹೊತ್ತಿಗೆ ಒಂದು ಸ್ಪಾಟ್ ಕಣ್ಣಿಗೆ ಬಡಿದ್ದು, ಬಲಗಡೆ ಕಣ್ಣಿಗೆ. ಅಷ್ಟೇ ಗೊತ್ತು ಸರ್. ಇಮಿಡಿಯೇಟ್ಲಿ ಜೋಶಿ ದವಾಖಾನೆ ಕರ್ಕೊಂಬಂದ್ವಿ. ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಆಪರೇಷನ್ ಆಗಿದೆ. ಹೌದು ಸರ್. ಆದರೆ ಏನು ಮಾಡೋದು ಸರ್, ಅದು ಒಂದು ಹಬ್ಬ ಅನ್ನೋದು ಒಂದು ಹುಡುಗರಿಗೆ ಅವರು ಮಾಡಿದ್ದು ನಮಗದು. ನಾನಂತರ ಗಣಪತಿ ಹಿಡ್ಕೊಂಡು ನಿಂತೆ, ಹುಡುಗರು ಆ ಕಡೆಯಿಂದ ಬಡಿತಾ ಇದ್ದರೆ ಅದು ಬಂದು ಬಡಿದೈತೆ ಸರ್, ಅಷ್ಟೇ. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಆಯ್ಕೆ ವಿಚಾರವಾಗಿ ನಾಳೆ ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ.
ನಾಳೆ ಸಂಜೆ 4 ಗಂಟೆಗೆ ಹಾಸನದಲ್ಲಿರುವಂತ ಬಾನು ಮುಷ್ತಾಕ್ ಅವರ ನಿವಾಸದಲ್ಲಿ ಅವರಿಗೆ ಆಹ್ವಾನವನ್ನ ನೀಡಲಾಗುವುದು. ಈ ಬಗ್ಗೆ ಜಿಲ್ಲಾಡಳಿತದಿಂದ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಬಾನು ಮುಷ್ತಾಕ್ಗೆ ಅಧಿಕೃತ ಆಹ್ವಾನವನ್ನು ನೀಡಲು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೀದರ್ ನಗರದ ಮನೆಯೊಂದರಲ್ಲಿ ಮೊಸಳೆಯ ಮರಿ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಸತತವಾಗಿ ಮಳೆಯಾಗ್ತಿರುವಂತಹ ಹಿನ್ನೆಲೆ ಕೋಟೆ ಕಡೆಯ ನಾಲದಿಂದ ಮೊಸಳೆಯ ಮರಿ ಬಂದಿದೆ. ಮೊಸಳೆ ಮರಿ ಕಂಡು ಬೀದರ್ ನಗರದ ಜನರಲ್ಲಿ ಆತಂಕ ಮೂಡಿಸಿದೆ. ಮೊಸಳೆ ಮರಿ ಕಂಡು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಅಧಿಕಾರಿಗಳು ಬಂದು ಮೊಸಳೆ ಮರಿಯನ್ನ ರಕ್ಷಣೆ ಮಾಡಿದ್ದಾರೆ. खाली रस्सी से पकड़ा से पाइप से आदमी रस्सी डालना इसको भी कट कर इसको भी कट कर देंगे किलो केजी का रहा था लाखों छोड़ देना चाहे उसका पिल्ला लता ना बड़े बड़े पकड़े सब बड़े बड़े ऐसा पकड़े तो आदमी को निकलने की ಮನೆಯ ಗಣಪತಿ ವಿಸರ್ಜನೆಯ ವೇಳೆ ಇಬ್ಬರು ಮಕ್ಕಳು ಗಣಪತಿಯನ್ನ ಹಿಡಿದು ಕಣ್ಣೀರು ಹಾಕಿದ್ದಾರೆ. ಬೆಳಗಾವಿ ರಾಜಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ತಂದೆ ಕೃಷ್ಣ ಗಣಪಗುಳ ಅನ್ನುವವರು ಮಕ್ಕಳಾಗಿರುವಂತಹ ಭಾನುಶ್ರೀ ಸಿದ್ದರಾಮಯ್ಯ ಇಬ್ಬರು ಗಣಪತಿಯನ್ನ ಹಿಡ್ಕೊಂಡು ವಿಸರ್ಜನೆ ಮಾಡೋದು ಬೇಡ ಅಂತ ಕಣ್ಣೀರು ಹಾಕಿರೋದು. ಅರ್ಧ ಗಂಟೆಗಳ ಕಾಲ ತಡೆ ಹಿಡಿದಿದ್ದಾರೆ. ನಂತರ ಅನಿವಾರ್ಯವಾಗಿ ಗಣಪತಿ ವಿಸರ್ಜನೆ ಮಾಡಿದ್ದಾರೆ. ಇನ್ನು ಗಣಪತಿಗಾಗಿ ಮಕ್ಕಳಿಬ್ಬರು ಕಣ್ಣೀರಿಟ್ಟಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸಿದ್ದು ಇದನ್ನ ಹೋಗಿತ್ನ ಕ್ರಾಲ್ದಾಗ ಹೋಗಿತ್ತನ ಕ್ರಾಲ್ದಾಗ ಹೋಗಿತ್ತನ ನಾ ಹೋಗಿತ್ತನ ಹೋಗಿತ್ತು ಡುಮಕ್ ಮಾಡೋದು ಸಿದ್ದು ಇದನ್ನ ಡುಮಕ್ ಮಾಡ್ಲ ಸಿದ್ಧ ಡುಮಕ್ ಮಾಡ್ತೀನಿ ಬಿಡು ಮಾತಾರ ಮುಂದಿನ ವರ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬಟ್ಟೇನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಗಣೇಶ ಮೆರವಣಿಗೆ ಮಾಡಿ ಮೂರ್ತಿ ವಿಸರ್ಜನೆ ಮಾಡಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಬಳಗದಿಂದ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಿ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಯುವಕರು ಟಮಟೆ ಏಟಿಗೆ ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಕಾರ್ಯಕ್ರಮದಲ್ಲಿ ಬಟ್ಟೇನಹಳ್ಳಿ ಗ್ರಾಮದ ಯುವ ಮುಖಂಡರಾಗಿರುವಂತಹ ಮಹೇಶ್ ಬಾಬು, ಗ್ರಾಮದ ಯುವಕರು, ಗ್ರಾಮಸ್ಥರು, ಸಾರ್ವಜನಿಕರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರ ದಕ್ಷಿಣ ಭಾರತದ ಮುಸ್ಲಿಂ ಪವಿತ್ರ ಧಾರ್ಮಿಕ ಕ್ಷೇತ್ರ ಚಿಕ್ಕಬಳ್ಳಾಪುರದ ಮುರುಗಮಲ್ಲ ಗ್ರಾಮದಲ್ಲಿರುವಂತಹ ಪ್ರಸಿದ್ಧ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ಕ್ಷೇತ್ರದಲ್ಲಿ ಉರುಸು ಕಾರ್ಯಕ್ರಮ ಮತ್ತು ಗದ್ದೋತ್ಸವ ನಡೆಯಲಿದೆ. ರಾಜ್ಯ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಭಕ್ತಾಭಿಮಾನಿಗಳು ಆಗಮಿಸಲಿದ್ದು ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ಆಡಳಿತ ಮಂಡಳಿ ತಿಳಿಸಿದೆ. ಇನ್ನು ಕವಾಲಿ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಭಕ್ತಾಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.